ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಯಾದ ಗೋವಿಂದ ಎಂ ಕಾರಜೋಳ ಅವರು ಗುರುವಾರ ನಾಮಪತ್ರ ಸಲ್ಲಿಸಲಿದ್ದು, ಬಿಜೆಪಿ ಮಂಡಲದ ವತಿಯಿಂದ ಪೂರ್ವಭಾವಿ ಸಭೆ ನಡೆಸಿದರು. ಮತ್ತೊಮ್ಮೆ ನರೇಂದ್ರ ಮೋದಿಯನ್ನು ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ತಿಳಿಸಿದರು. ಮಂಗಳವಾರ 10 ಗಂಟೆಗೆ ಮಂಡಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಗೋವಿಂದ ಕಾರಜೋಳ ಅವರು ಉತ್ತಮ ವ್ಯಕ್ತಿ, ಅವರನ್ನು ನಾವು ಇಲ್ಲಿಂದ ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಿ. ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ಅವರು ಮಾತನಾಡಿ, ನಾಮಪತ್ರ ಸಲ್ಲಿಕೆಗೆ ಪ್ರತಿ ಪಂಚಾಯಿತಿಯಿಂದ ಒಂದು ಬಸ್ಸನ್ನು ಬಿಡಲು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು ಎಂದರು. ಒಟ್ಟಿನಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪ್ರಚಂಡ ಬಹುಮತಗಳಿಂದ ಆರಿಸಿ ಕಳಿಸಬೇಕು, ನರೇಂದ್ರ ಮೋದಿ ಅವರ ಕೈಬಲ ಬಡಿಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ಭಾರತ ನಂಬರ್ 1 ದೇಶ ಆಗುವುದಕ್ಕೆ ನಾವು ನೀವೆಲ್ಲರೂ ಪಣ ತೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಹ ಸಂಚಾಲಕರಾದ ಮಂಜುಸ್ವಾಮಿ ಮತ್ತು ಜಿಂಕಲ ಬಸವರಾಜ್ ಕೂಡ ಮಾತನಾಡಿದರು. ವರದಿಗಾರರು ರುದ್ರೇಶ್, A to Z ನ್ಯೂಸ್, ಮೊಳಕಾಲ್ಮೂರು. ಇವಾಗ ನಾವು SC STಗಳು ಬಹುಸಂಖ್ಯಾತರು ಇದೀವಿ. ಅದ್ರಾಗೆ ಇವಾಗ ಹೋದಡೆ MLA ಎಲೆಕ್ಷನ್ ನಲ್ಲಿ ನಮ್ಮನ್ನ ಪರಿಪೂರ್ಣವಾಗಿ ಬಳಸ್ಕೊಂಡ್ಲಿಲ್ಲ. ನಾನು ಒಂದು ಅಭಿಪ್ರಾಯ ಹೆಂಗಂದ್ರೆ, ಪರಿಪೂರ್ಣವಾಗಿ SCಗಳಾಗಿರ್ಲಿ STಗಳಾಗಿರ್ಲಿ ಜಬರಾಗೆ ನೀವು ಕೆಲಸ ಮಾಡ್ರಿ ಅಂತ ಪರಿಪೂರ್ಣವಾಗಿ ಕೆಲಸ ಮಾಡಲಿಲ್ಲ, ವಿಫಲವಾಯಿತು. ಯಾಕಾಯ್ತಂದ್ರೆ ಪ್ರತಿಯೊಂದು ಅಟ್ಟೆ ಮಾದಿಗರ ಅಟ್ಟೆಗೆ ಹೋದ್ರು ಕೂಡ ಅವು ಎಲ್ಲೇ ಹೋದ್ರು ಕೂಡ ಕಾಂಗ್ರೆಸ್ ಲೀಡ್ ಆಯ್ತು. ಯಾಕಾಯ್ತಂದ್ರೆ ಮಾದಿಗರ ಸಮುದಾಯದ ಲೀಡರ್ಗಳು ನಾವು ಕೆಲಸ ಕೊಡ್ಲಿಲ್ಲ. ಅವರಿಗೆ ಕೆಲಸ ಕೊಟ್ಟಿದ್ರೆ ಅವ್ರು ಹೋಗಿ ನಮ್ಮ ಸಮುದಾಯದ ನಮ್ಮರಪ್ಪ ಹಿಂಗೆಲ್ಲ ಒಳ ಮೀಸಲಾತಿ ಮಾಡಿದ್ದಾರೆ, ನಮಗೆ ಹೆಚ್ಚಿನದಾಗಿ ನಮಗೆ ಇದು ಹಿಂದೂ ಮಾಡಿದಾರೆ ಅಂತಂದು ಅವ್ರು ಹೇಳ್ತಿದ್ರು. ನಮ್ದು ಎಷ್ಟಿಗೆ ಹೆಚ್ಚಿನದಾಗಿ 7% ಮೀಸಲಾತಿ ಕೊಟ್ಟಿದ್ದಾರೆ ಅಂತ ನಾವು ಎಲ್ಲ ನಾಯಕ ಕೇರಿಗಳಿಗೆ ಹೋಗಿ ಪ್ರತಿಯೊಬ್ಬರಿಗೂ ನಾವು ಹೇಳಕ್ಕೆ ಇದಾಗ್ತಿತ್ತು. ಆ ದೃಷ್ಟಿಯಿಂದ ನಮ್ಮ ಚುನಾವಣೆ ಉಸ್ತುವಾರಿ ನಮ್ಮ ಚುನಾವಣೆಯರಾಗಿರ್ಲಿ, ನಿರ್ವಹಣಾ ಸಮಿತಿಗಾಗಿರ್ಲಿ ಯಾವುದಕ್ಕೂ ನಮ್ಮನ್ನ ವಿಶ್ವಾಸಕ್ಕೆ ತಕೊಂಡು ಮಾಡಲೇ ಇಲ್ಲ. ಅದು ಒಂದು ಟೈಮಲ್ಲಿ ನಮ್ಮ ಅಧ್ಯಕ್ಷರ ಗಮನಕ್ಕೆ ನಮ್ಮ ತಂದೆ ಹಿಂಗೆ ಮೀಟಿಂಗ್ ಆಗಬೇಕು, ಅವಾಗೇನೋ ನಾನು ಸ್ವಲ್ಪ ನಮ್ಮನ್ನ ಏನು ಆಗಿರ್ಬೋದು, ಯಾರಿಗ್ ಮಾತಾಡ್ಸಿದ್ರೆ ಏನೆಲ್ಲ ಚೇಂಜ್ ಬದಲಾವಣೆ ತರಕ್ ಸಾಧ್ಯ ಅಂತ ಹೇಳಿ ಸೂಕ್ಷ್ಮವಾಗಿ ನನ್ ಅದಕ್ಕೆ ಏನ್ ಮಾಡ್ಬೇಕು ಕೊಂಡ್ರ ಅಂತವ್ರು ಸುಮಾರು ನಾವೆಲ್ಲ 100-120 ಜನ ಇದೀವಿ. ನಮ್ಗಳಲ್ಲಿ ನಾವು ರೆಡಿ 100% ನಾವು 45 ಮತಕ್ಕೆ ಜಾಸ್ತಿ ಆಲ್ರೆಡಿ ಇದೀವಿ ನಾವೆಲ್ಲರೂ ಸಮೇತ. ಆದ್ರೆ ಯಾವುದೇ ಕಾರಣಕ್ಕೆ ನಾವು ಹಿಂದೆ ಬೀಳುವ ವಿಚಾರಗಳಲ್ಲಿ ನಾವೆಲ್ಲರೂ ಸೂಕ್ಷ್ಮವಾಗಿ ಹೆಜ್ಜೆನಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಗುರುತಿಗೆ ಮತ ಹಾಕ್ಸೋ ದೃಷ್ಟಿಯಿಂದ ನಾವೆಲ್ಲ ಮಾಡಬೇಕು ಮಾಡ್ಲಿಕ್ಕೋಸ್ಕರ ನಾವೆಲ್ಲ ಸೇರಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಈಗ 4ನೇ ತಾರೀಕು ಈ ನಮ್ಮ ನಾಮಿನೇಷನ್ ಮಾಡಕ್ಕೆ ಗೋವಿಂದ ಕಾರಜೋಳ ಅವ್ರಿಗೆ ನಾಮಿನೇಷನ್ ಮಾಡೋದಕ್ಕೆ ಹೆಚ್ಚಿನ ಬರಬೇಕಂತ ನಾವು ಕೇಳ್ಕೊಂತ ಇದ್ವಿ. ಮತ್ತೆ ಗೋವಿಂದ ಕಾರಜೋಳ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿಗಳು. ಅವ್ರನ್ನ ಇಲ್ಲಿಂದ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಮೊಳಕಾಲ್ಮೂರು ಚಳ್ಳಕೆರೆಗೆ ನೀರಿನ ಅಪ್ಪರ ಭದ್ರಾ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆನ ತಾಮರಕ್ಕೆ ಅನುಕೂಲ ಆಗುತ್ತೆ. ಕೆಲಸ ಮಾಡಿ ಅನುಭವ ಇರುವಂತ ಹಿರಿಯ ನಾಯಕರೇ ಇಲ್ಲೆಲ್ಲ ಬಂದಿದ್ದಾರೆ. ನಾವು ಕಳೆದ ಬಾರಿ ನಮ್ಮಲ್ಲಿ 2019ರಲ್ಲಿ ನಮ್ದು ಬಿಜೆಪಿ ಸರ್ಕಾರ ಇದ್ರೂ ಸಮೇತ ನಮಗೆ ಈ ವಿಧಾನಸಭಾ ಕ್ಷೇತ್ರಕ್ಕೆ ಹಿನ್ನೆಲೆ ಆಯಿತು. ಕಾಂಗ್ರೆಸ್ಗೆ ನಮಗೆ ನಮ್ಮನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. 13,000 ಓಟು ನಮಗೆ ಹಿನ್ನೆಲೆ ಆಯಿತು. ಈಗ ಆ ಹಿನ್ನೆಲೆಯನ್ನ ಡಬಲ್ ಮಾಡಿ 25,000 ಹೆಚ್ಚು ಮುನ್ನಡೆಯನ್ನ 22,000 ಮನೆ ಲೀಡ್ ಆಗಿ 500,000 ಹೆಚ್ಚು ಅದರ ಡಬಲ್ ಈ ಸಲ 25,000ಕ್ಕೂ ಹೆಚ್ಚಿನ ಮತಗಳಿಂದ ಈ ಭಾಗದಲ್ಲಿ ನಾವು ಲೀಡ್ ಕೊಟ್ಟು ಕಾಂಗ್ರೆಸ್ ಅವರು ಲಾಸ್ಟ್ ಟೈಮ್ ನಮಗೇನು ಟಕ್ಕರ್ ಕೊಟ್ಟಿದ್ರಲ್ಲ ಅದನ್ನ ಮುಟ್ಟಿ ತೋರಿಸುವಂತ ಈ ಸಲ ನಾವೆಲ್ಲ ಮಾಡ್ಬೇಕಾಗಿದೆ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.